ಎಲೆಕ್ಟೋರಲ್ ಬ್ಯಾಂಡ್ ವಿಚಾರದಲ್ಲಿ ಸುಪ್ರೀಂ ನೀಡಿರುವ ಆದೇಶ ಕೇಂದ್ರ ಸರ್ಕಾರ ನಿಟ್ಟುಸಿರು ಬಿಡುವಂತೆ ಮಾಡಿದೆ. ಎಸ್ಬಿಐಗೂ ಕೂಡ ಈ ಆದೇಶ ನಿರಾಳ ತಂದಿದೆ. ಆದರೆ ಈ ಆದೇಶದ ಸುತ್ತ ಸಾಕಷ್ಟು ಚರ್ಚೆಗಳು ಕೂಡ ಗರಿಗೆದರಿದೆ. ಇನ್ನು ಎಲೆಕ್ಟೋರಲ್ ಬ್ಯಾಂಡ್ಗಳು ಸಂಪೂರ್ಣ ವಿವರ ಒದಗಿಸಲು ಎಸ್ಬಿಐ ಜೂನ್ 30ರವರೆಗೂ ಸಮಯಾವಕಾಶ ಕೋರಿತ್ತು. ಇದನ್ನು ತಿರಸ್ಕರಿಸಿರುವ ಸುಪ್ರೀಂ ಕೋರ್ಟ್ ಮಾರ್ಚ್ 12ರ ಒಳಗೆ ಮಾಹಿತಿ ಒದಗಿಸಬೇಕು ಎಂದು ಆದೇಶ ಮಾಡಿದೆ. ಆದರೆ ಮಾಹಿತಿ ನೀಡುವ ಸ್ವರೂಪದಲ್ಲಿ ಎಸ್ಬಿಐ ಸುಪ್ರೀಂ ಕೋರ್ಟ್ಗೆ ರಿಯಾಯಿತಿ ನೀಡಿದೆ ಅನ್ನೋ ವಿಚಾರ ಈಗ ತೀವ್ರ ಚರ್ಚೆಗೆ ನಾಂದಿ ಹಾಡಿದೆ. ಇನ್ನು ಫೆಬ್ರವರಿ 15ರಂದು ಎಲೆಕ್ಟೋರಲ್ ಬ್ಯಾಂಡ್ಗಳಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ಹೊರಡಿಸಿತ್ತು. 2019ರ ಏಪ್ರಿಲ್ ನಂತರ ಯಾರೆಲ್ಲ ಬ್ಯಾಂಡ್ಗಳನ್ನು ಖರೀದಿಸಿದ್ದಾರೋ ಅವರ ವಿವರ ಮತ್ತು ಖರೀದಿ ವೆಚ್ಚವನ್ನು ಎಸ್ಬಿಐ ಮಾರ್ಚ್ 6ರ ಒಳಗಾಗಿ ಚುನಾವಣಾ ಆಯೋಗಕ್ಕೆ ನೀಡಬೇಕು ಮತ್ತು 1 ವಾರದೊಳಗೆ ಚುನಾವಣಾ ಆಯೋಗ ಈ ಮಾಹಿತಿಯನ್ನು ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಿಸಬೇಕು ಎಂದು ಆದೇಶ ನೀಡಿತ್ತು. ಆದರೆ ಕಳೆದ 5 ವರ್ಷಗಳಲ್ಲಿ ಸರಿಸುಮಾರು 22,000ಕ್ಕೂ ಅಧಿಕ ಬ್ಯಾಂಡ್ಗಳು ಖರೀದಿಯಾಗಿದ್ದು ಅಷ್ಟು ದತ್ತಾಂಶ ಒದಗಿಸಬೇಕಿರೋದ್ರಿಂದ ಹೆಚ್ಚಿನ ಸಮಯ ಬೇಕು ಎಂದು ಬ್ಯಾಂಕ್ ಕೋರ್ಟ್ ಬಳಿ ಮನವಿ ಮಾಡಿಕೊಂಡಿತ್ತು. ಇದೀಗ ಸುಪ್ರೀಂ ಕೋರ್ಟ್ನ ಆದೇಶದಲ್ಲಿರುವ ಅಂಶ ಏನಂದ್ರೆ, ಯಾರೆಲ್ಲ ಬ್ಯಾಂಡ್ ಖರೀದಿ ಮಾಡಿದ್ದಾರೆ ಎಂಬ ಒಂದು ಪಟ್ಟಿ, ಯಾವ ರಾಜಕೀಯ ಪಕ್ಷಕ್ಕೆ ಎಷ್ಟು ದೇಣಿಗೆ ಹೋಗಿದೆ ಎಂಬುದು ಮತ್ತೊಂದು ಪಟ್ಟಿ, ಎರಡನ್ನೂ ಪ್ರತ್ಯೇಕವಾಗಿ ನೀಡಲು ಕೋರ್ಟ್ ಸೂಚಿಸಿದೆ. ಈ ಮೂಲಕ ಯಾವ ವ್ಯಕ್ತಿ ಎಷ್ಟರ ಬ್ಯಾಂಡ್ ಖರೀದಿ ಮಾಡಿದ್ದಾರೆ ಮತ್ತು ಅದನ್ನು ಯಾವ ಪಕ್ಷಕ್ಕೆ ನೀಡಿದ್ದಾರೆ ಎಂಬ ಅಂಶಗಳನ್ನು ತಾಳೆ ಮಾಡುವ ಅಥವಾ ಮ್ಯಾಚ್ ಮಾಡುವ ಅವಶ್ಯಕತೆ ಇಲ್ಲ. ಕೇವಲ 2 ಪ್ರತ್ಯೇಕ ಪಟ್ಟಿ ಕೊಡಿ ಅನ್ನೋ ಆದೇಶ ನೀಡಿದೆ. ಇದು ಕಳ್ಳನ ಕೈಗೆ ಕೀಲಿ ಕೊಟ್ಟಂತಾಗಿದೆ ಅನ್ನೋದು ಬಹಳ ಜನರ ಅಭಿಪ್ರಾಯವಾಗಿದ್ದು, ತಪ್ಪಿಸಿಕೊಳ್ಳಲು ದಾರಿ ಹುಡುಕ್ತಿದ್ದ ಕೇಂದ್ರ ಸರ್ಕಾರ ಮತ್ತು ಎಸ್ಬಿಐಗೆ ಸುಪ್ರೀಂ ಕೋರ್ಟ್ ಆದೇಶ ಹರದಾರಿ ಸಿಕ್ಕಂತಾಗಿದೆ ಎಂಬ ಚರ್ಚೆಗಳು ಜೋರಾಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.